ವ್ಯಾಲ್ಯೂನೇಷನ್ ಯಾವ ಇಲ್ಲ ಯಾವ ಹೇಳ್ತೇನೆ ಅಲ್ಲದೆ ಅಲ್ಲ ಯಾವಾಗಿಂದ ಹೋಗ್ಬಿಟ್ಟಿರ್ತೀನಿ ನಮ್ಮೂರು ಗಂಟೆ ಸಿಗ್ತಿದ್ದಲ್ಲ ಹಲೋ ಹೇಳೋ ಆಮೇಲೆ ಮಾಡ್ತೀನಿ. ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಎಸಿ ಗದಗ್. ಕಾಶಿಂ ಸಾಬ್ ದರ್ಗಾ ನಗರಸಭೆ ಗದಗ್. ಮನಿ ಇಲ್ಲ ಸರ್ ನನಗೆ ಅದ್ರ ಕಾಶಿ ಸರ್ ಸಲ್ಮಾದೊಂದು ಐತೆ ನೋಡ್ರಿ ಸರ್ ನಮ್ಮ ಹೆಣ್ಮಕ್ಳು ಸಮಾಜ ಕಲ್ಯಾಣ ಇಲಾಖೆ ಕೆಲಸ. ಹಾಂ ಸರ್ ಅದು ಸರ್ ಗಮನ ಸರ್ ತಮ್ಮದು ಸಹಿ ಮಾಡಿ ಕಳಿಸಿದ್ರಿ ಸರ್ 8-9 ತಿಂಗಳಾದ ಸರ್ ನಾವು ಹಾಕಿ ತಾವೇನಾರ ಮಾಡೋಂಥ ಎಲ್ಲರ ಅನುಕೂಲ ಮಾಡಿ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ಸರ್ ಸರ್ ಅದೊಂದು ಸ್ವಲ್ಪ ಹಾಸ್ಟೆಲಿಂಗ್ ವರ್ಕಿಂಗ್ ಸರ್ ನೋಡ್ಬೇಕು ಅದನ್ನು ನೋಡ್ತೀವಿ ನೌಕರಿಗಳು ಹೇಳಕ್ ಬರೋದಿಲ್ಲ ಕಾಂಟ್ಯಾಕ್ಟ್ ಬೇಸ್ನೇ ಸರ್ ಹಾಸ್ಟೆಲ್ ವರ್ಕರ್ ಕೆಲಸಕ್ಕೆ ಅಂತ ಸರ್ ಅದೇ ಸರ್ ಅವಾಗ ಆಯ್ತು ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಎಸಿ ಗದಗ್. ಈಗ ಆ ತಾಯಿ ಮಗ ನೋಡ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಾಕಿಲ್ಲ ಈಗ ಅದೇ ತಾಯಿ ಬಂದು ನಾನು ವಾಪಸ್ ತೊಗೊಂತೀನಿ ಹೀಗೆ ಹಿರಿಯ ನಾಗರಿಕರದ್ದು ಮೋಹನ್ ಅರ್ಜುನಪ್ಪ ಪರಸ್ನಾಯ್ಕರ್ ಬಂದಿಲ್ಲಪ್ಪ. ಬಂದಿಲ್ಲ. ಯಾವ ವಾರ್ಡ್ನವ? ಇದು ಒಂದು ಕೆಲಸ ಮಾಡಿರಿ, ಅವ್ರಿಗೆ ಪೋಸ್ಟ್ಮೆಂಟ್ ಕಳಿಸ್ಬಿಡಿ. ಆದೇಶ ಏನಾಗಿದೆ ಅಂದರೆ ಅರ್ಜಿದಾರರ ಮನವಿಯನ್ನು ವಜಾಗೊಳಿಸಿದೆ. ಎದುರುದಾರರಿಗೆ ಅರ್ಜಿದಾರರನ್ನು ಗೌರವಯುತವಾಗಿ ನೋಡಿಕೊಳ್ಳಲು ಸೂಚಿಸಿದೆ. ಈ ಆದೇಶವನ್ನು ದಿನಾಂಕ 26/2 ಗರುಡಚಿಗಾರರ ಲೇಖನ ನೀಡಿ ತಿದ್ದುಪಡಿ ಮಾಡಿ ಗಣಕೀಕರಿಸಲಾಗಿದೆ. ದೊಡ್ಡ ನ್ಯಾಯಾಲಯದಲ್ಲಿ 26ನೇ ತಾರೀಕನ್ನು ಘೋಷಿಸಲಾಗಿದೆ. ಅಂದರೆ ಓಲ್ಡ್ ಏಜ್ ಸೀರಿಯಸ್ ಇದೆ. ಈ ಆರ್ಡರ್ ಒಂದು ಕಳಿಸಿ ಖುಷಿಯಾಗಿದೆ. ಚನ್ನವೀರಪ್ಪ ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ಜಕ್ಲಿ. ನಾಗಪ್ಪ ಶಂಕರಪ್ಪ ಹೆಬ್ಸೂರ್ ಗ್ರಾಮ ಪಂಚಾಯತ್ ಹರ್ತಿ. ಚೆನ್ನಯ್ಯ ಬಳಗಾನೂರ್ ಮಠ ಗದಗ ಬೆಟಗೇರಿ ನಗರಸಭೆ. ಪ್ರಕಾಶ್ ಬೆಂತೂರ್ ಸಿಎಂಸಿ ಗದಗ್. ಸ್ನೇಹಿತರ ಮಾಹಿತಿಗಾಗಿ 11 ಗಂಟೆವರೆಗೆ ಸ್ವೀಕೃತವಾದ ಅರ್ಜಿಗಳು ಇವತ್ತು ಬಂದಿದ್ದವು 35. 12 ಗಂಟೆವರೆಗೆ 68. 1 ಗಂಟೆವರೆಗೆ 212. ಅಂದರೆ ಇವು 35 + 68. ಓಕೆ, ಟೋಟಲ್ 212 at 1 o'clock. ಏನಪ್ಪ ನಾಗಪ್ಪ?
ಕಂಪ್ಯೂಟರ್ ಉತ್ತಾರ ಆಗಿಲ್ಲ. ಗ್ರಾಮ ಪಂಚಾಯತಿ ಹರ್ತಿಲ್ಲ. ಕಂಪ್ಯೂಟರ್ ಉತ್ತಾರ ಮಾಡಿಸ್ಕೊಡ್ತೀನಿ ನೋಡಿ. ಇವರ ಈಗ ಈ ನಾಗಪ್ಪಂದು ಕಂಪ್ಯೂಟರ್ ಉತ್ತಾರ ಆಗಿಲ್ಲ ಅಂತ. ಯಾಕಾಗಿಲ್ಲ, ಏನು ಮಾಡ್ತೀವಿ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಈಗಾಗಲೇ ಸಿಒ ಸಾಹೇಬ್ರು ಮೀಟಿಂಗ್ ಕೊಡುವ ಪ್ರಸ್ತಾಪ ಆಗಿದೆ. ಎಲ್ಲಕ್ಕೆ ಸರಕಾರಿ ಸಮಸ್ಯೆ ಏನಾದರೂ ಸ್ಪೆಷಲ್ ಕೇಸ್ ಏನು ಮಾಡೋಕ್ಕೆ ಮತ್ತು ವೈಯಕ್ತಿಕ ಆದರೆ ಸಾರ್ವತ್ರಿಕ ಈ ಒಂದು ಅತಿ ಭಾಳ ಕಮ್ಮಿಗಳು ಸರ್. ಇನ್ನೂ ಕಾರಣಕ್ಕೆ ಸೆಕ್ಯೂರಿಟಿ ಕೆಲಸನ ಹೌದಾ? ಬಿಟ್ಟಾಗ ಆಮೇಲೆ ಸೆಕ್ಯೂರಿಟಿ. ಆರ್ಯನ್ ಪಾಟೀಲ್, ಕುಡಿಯ ನೀರು ಕೆರೆ ಅಭಿವೃದ್ಧಿ ಬಗ್ಗೆ ಬಳಗಾನೂರು ಜಿಲ್ಲಾ ಪಂಚಾಯತ್ ಗದಗ್. ರುದ್ರಣ್ಣ ಗುಳುಗುಳಿ, ನಗರಸಭೆ ಗದಗ್. ಏನು ರುದ್ರಣ್ಣವರ? ಸಾಹೇಬ್ರ, ಮೊದಲಕ್ಕೆ ಕಳೆದ ಬಾರಿ ಜನತಾ ದರ್ಶನದೊಳಗೆ ನಮ್ಮ ಆದಿತ್ಯ ನಗರದ ರಸ್ತೆ ಕುರಿತು ನಾವು ಕೇಳ್ಕೊಂಡಾಗ ಈಗ ಅದಕ್ಕೆ ಗ್ರಾಂಟ್ ರಿಲೀಸ್ ಆಗಿ ಟೆಂಡರ್ನೂ ಮಾಡಿದ್ದೀರಿ. ಸೊ ಅದಕ್ಕೆ ನಮ್ಮ ಎಲ್ಲ ಆದಿತ್ಯ ನಗರದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇವತ್ತಿನ ನಮ್ಮ ಅರ್ಜಿ ಏನಂತ ಹೇಳಿದ್ರೆ, ನಮ್ಮ ಸಮಾಜಕ್ಕೆ 4 ಎಕರೆ 6 ಗುಂಟೆ ಸರ್ವೆ ನಂಬರ್ 590/1 ಇದು ಸ್ಮಶಾನ ಅಂತೇಳಿ ಹಿಂಗಿದ್ದನು ನಮ್ಮ ಪೂರ್ವಜರು ಬಳಸ್ಕೊಂಡು ಬರ್ತಾ ಇದ್ರು. 2000 ಈ ಸುಣ್ಣದ ಬಟ್ಟೆ ಐತಲ್ಲ ಸಾಹೇಬ್ರ, ರೈಲ್ವೆ ಹಳ್ಳಿ ಅಲ್ಲಿ ಬರ್ತದೆ ಸರ್. ಅಲ್ಲಿ ಏನಾಗಿತ್ತು ಅಂತ ಹೇಳಿ, ಹಿಂದೆ ಮೊಹಮ್ಮದ್ ಮೊಯ್ಸಿನ್ ಸಾಹೇಬ್ರಿದ್ದಾಗ ಒಂದು 10 ಲಕ್ಷ ರಿಲೀಸ್ ಆಗಿ ಒಂದು ಪಾರ್ಶ್ವ ಗೋಡೆ ಕಟ್ಟಿದ್ದಾರೆ ಸರ್. 3 ವರ್ಷದಿಂದ ಮತ್ತೊಂದು ಗೋಡೆ ಕಟ್ಟ್ಯಾರ. ಅದನ್ನ ಬಿಟ್ಟರೆ ಅಲ್ಲಿ ಯಾವುದೋ ಅಭಿವೃದ್ಧಿ 2015ರಿಂದ ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಸಭೆಗೆ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಲೈಟ್ ಇಲ್ಲ. ಆಮೇಲೆ ಮಳೆಗಾಲದಾಗಂತೂ ಅಲ್ಲಿ ನಾವು ಹೆಣ ಹೊಡಕ್ ಹೋದ್ವಿ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಅನುಭವಿಸೋದೇ ನಮಗ ಗೊತ್ತು ಸರ್. ಅಷ್ಟು ಇದಾಗಿದೆ. ಸೊ ಇದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ವಿಶೇಷ ಅನುದಾನ ಅಡಿಯೊಳಗೆ ಇದನ್ನ ಮಾಡಿದ್ರಿ ಅಂದ್ರೆ ಇಡೀ ಒಂದು ನಮ್ಮ ಇದಕ್ಕೆ ಒಂದು ವ್ಯವಸ್ಥೆ ಒಳ್ಳೇದಾಗ್ತೈತಿ. ದೀಪನೂ ಇಲ್ಲ ಸರ್, ನೀರಿಲ್ಲ. ರುದ್ರಭೂಮಿ ಐತಲ್ಲ ಸರ್, ಇವ್ರದ್ದು ಉತ್ತಾರಬೇಕಂದಿದ್ರು ಸರ್. 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಸರ್. ಈಗ ಅದು ವಾಪಸ್ ಹೋಗ್ತಾರೆ ಸರ್. ಅಂದ್ರೆ ರುದ್ರಭೂಮಿ ಇದು ಉತ್ತಾರಕ್ಕೆ ಸರ್, ಇವರು ತಮ್ಮ ಹೆಸರು ಐತಲ್ಲ ಸ್ಮಶಾನ ಕುರುಬರ್ದು ಸರ್. ಅದು ಆಗಿದ್ದು ಕುರುಬರ್ದು ಸರ್, ಸ್ಮಶಾನ ಕುರುಬರ್ ರುದ್ರಭೂಮಿ ಅಂತ ಆಗಿದೆ ಸರ್. ಬಟ್ ಇವ್ರು ಐತಲ್ಲ ರೆಕಾರ್ಡಿಂಗ್ ಮಾಡ್ತಿದ್ದಿಲ್ಲ ಸರ್. ಅದು ನಗರಸಭೆ ಒಳಗೆ ಉತ್ತರ ಪ್ರದೇಶ ಹೋಗ್ಬೇಕು ಸರ್ ಫಸ್ಟ್. ಆಮೇಲೆ ಇವರು ನೀವು ರಿಲೀಸ್ ಆಗ್ತಾರೆ ಸರ್, ಸರ್ಕಾರದ ದುಡ್ಡು ಬಿಡುಗಡೆ ಸರ್. ಇವರು ಸಂಗೀತ ನನ್ನ ಪಿಕಪ್ ಎಪಿಸೋಡ್ ಒಳಗೆ ಹೋಗಿ ಮನೆಗೆ ಹೋಗಿ ಹೇಳಿ ಬಂದಿದ್ದೀನಿ ಸರ್. ನಾನು ಸ್ವತಃ ಈಗ 12 ವರ್ಷದ. ಈಗ ಅವ್ರ ಸಮಾಜದ್ದು ಇದ್ರ ಭೂಮಿ ಅದ, ಆದರೆ ಅವ್ರ ಹೆಸರು ಉತ್ತಾರ ಇಲ್ಲ. ಒಂದು ಅವರು 50-60 ವರ್ಷದಿಂದ ಉಪಯೋಗ ಮಾಡ್ತಿದ್ರು ಅಂದರೆ ಯಾಕದು ಉತ್ತಾರ ಆಗಿಲ್ಲ ಅದನ್ನು ನೋಡಿರಿ. ರುದ್ರಣ್ಣದ ಅಂತ ಹೇಳಿದ್ರಿ, ಒಂದು ಮಾತಾಡಲ್ಲ. ನೀನು ರುದ್ರಣ್ಣರು ಕೂಡಿ ಕಮಿಷನರ್ ಹೋಗಿ ಅದೇನು ಅನುಕೂಲ ಮಾಡಬೇಕು. ಆಮೇಲೆ ಕಾನೂನಾತ್ಮಕವಾಗಿ ಅವ್ರು ಉತ್ತಾರ ಮಾಡಿಕೊಡಕ್ಕೆ ಆಗ್ತಿದ್ರೆ ಇಮಿಡಿಯೇಟ್ ಮಾಡ್ತೀವಿ ಸಾಹೇಬ್. ನಾನು ಕೇಳ್ಕೊಳ್ಳೋದೇನಂದ್ರೆ ವ್ಯವಸ್ಥೆಗಳನ್ನ ಮಾಡ್ರಿ, ನೀವು ಡಾಕ್ಯುಮೆಂಟೇಶನ್ಸ್ ಅವಾಯ್ಡ್ ಮಾಡ್ರಿ. ವ್ಯವಸ್ಥೆಗಳನ್ನ 1938 ಕೂಡ ನಿಮ್ಮ ಮುನ್ಸಿಪಾಲಿಟಿ ದಾಖಲೆ ಒಳಗೆ ಇದು ರುದ್ರಭೂಮಿ ಕುರುಬ ಸಮಾಜಕ್ಕೆ ಸೇರಿದ್ದು ಅನ್ನುವಂಥ ದಾಖಲೆ ಇದೆ. ಅದನ್ನ ನಾನು ದಾಖಲೆ ಕೊಡ್ತೀನಿ. ಅಲ್ಲ, ದಾಖಲೆ ಕೊಟ್ಟು ಅದನ್ನ ಸರಿ ಮಾಡ್ಕೋಬೇಕು. ಸರಿ ಸರ್. ನಿಮ್ಗೆ ದೀಪ ಆಮೇಲೆ ನೀರು ಐತಲ್ಲ, ಅದನ್ನ ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ ಅಲ್ಲಿ ಕಂಟಿ ಅದೆಲ್ಲ ಸ್ವಲ್ಪ ಕ್ಲೀನಿಂಗ್ ಅದೇನು ಪ್ಲೀಸ್.